ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಅಶೋಕ್ ಲೈಲ್ಯಾಂಡ್ ಬಡ ದೋಸ್ತ್ ಗಾಡಿ, ಒಂದು 2022 ಮಾಡಲು ಲೋನ್ ಕಂಟಿನ್ಯೂ ಕೂಡ ಒಂದು ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಇನ್ನು ಹೆಚ್ಚಿನ ಮಾಹಿತಿ ಬೇಕಂದರೆ ಆದಷ್ಟು ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಪೂರ್ತಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಮಾಹಿತಿ ಎಲ್ಲ ತಿಳ್ಕೊಂಡಾದ್ಮೇಲೆ ನಿಮಗೇನಾದರೂ ಈ ಗಾಡಿ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ವೀಕ್ಷಕರೇ. ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಫಸ್ಟು ಗಾಡಿ ಬಗ್ಗೆ ಏನೇನು ಮಾಹಿತಿ ಹೇಳಿದ್ರೆ ತಿಳ್ಕೊಳ್ಳಿ, ಆಮೇಲೆ ಬೇಕಾದ್ರೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಯೂಟ್ಯೂಬಲ್ಲಿ ಹಾಕಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಯಾರಾದರೂ ಒಂದು ಬಡ ದೋಸ್ತು ಅಂದರೆ ಲೋನ್ ಕಂಟಿನ್ಯೂ ಯಾರಾದರೂ ಹುಡುಕ್ತಾ ಇದ್ದರೆ ಅಂಥವ್ರು ಕೂಡ ವೀಡಿಯೋನ ಶೇರ್ ಮಾಡಿ, ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ವೀಕ್ಷಕರೇ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಆಮೇಲೆ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ. ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರು ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಇರುತ್ತೆ, ಕೆಳಗಡೆ ನೋಡಿದ್ರೆ ನಿಮಗೆ ಕಾಣಿಸುತ್ತೆ ವೀಕ್ಷಕರೇ. ಬಡ ದೋಸ್ತ ಅಶೋಕ್ ಲೈಲ್ಯಾಂಡ್ ಬಡ ದೋಸ್ತ್ ಸರಿ. i4 ಮಾಡಲು ಮಾಡಲು 2022 ಸರ್. ಓಕೆ. ಓನರ್ ಎಷ್ಟಾಗಿದೆ ಸರ್? ಓನರ್ ಈಗ ತಗೊಳ್ಳೋರು ಮೂರನೇ ಓನರ್ ಸರ್. ಈಗ ಅಂದರೆ ಇವಾಗ ಸೆಕೆಂಡ್ ಓನರ್ ಆಗಿದೆಯಾ? ಈಗ ಸೆಕೆಂಡ್ ಓನರ್ ಮೇಲೆ ಇದೆ ಸರ್. ಓಕೆ. ಎಷ್ಟು ಹೊಡಿದೆ ಗಾಡಿ? ಇದು 1 ಲಕ್ಷ ಆಗಿತ್ತು ಸರ್. 1,05,000 ಏನೋ ಆಗಿತ್ತು ಸರ್. ಟೈರ್ ಎಲ್ಲ ಹಂಗಿದೆ ಗಾಡೀಲಿ? ಟೈರ್ ಒಂದು 20% ಇದಾವೆ ಸರ್ ಅಷ್ಟೇ. 4? ಹಾಂ, 4 ಟೈರ್. ಹಾಂ ಹಾಂ. ಸ್ಟೆಪ್ನಿ ಇದೆಯಾ? ಸ್ಟೆಪ್ನಿ ಇಲ್ಲ ಸರ್. ಸ್ಟೆಪ್ನಿ ಇಲ್ವಾ? ಸ್ಟೆಪ್ನಿ ಇಲ್ಲ ಸರ್. ಹಾಂ ಹಾಂ. ಡಾಕ್ಯುಮೆಂಟ್ಸ್ ಸರ್ ಎಲ್ಲ ಮಟ್ಟಿದ್ದಾವೆ? ಡಾಕ್ಯುಮೆಂಟ್ಸ್, ಇನ್ಶೂರೆನ್ಸ್, ಪಾಸಿಂಗ್ ಎಲ್ಲ ಲ್ಯಾಪ್ಸ್ ಇದೆ ಸರ್. ಓ. ಹಾಂ ಸರ್. ಓಕೆ ಓಕೆ. ಗಾಡಿ ಮೇಲೆ ಲೋನ್ ಇದೆಯಾ? ಹಾಂ, ಲೋನ್ ಇದೆ ಸರ್. ಏನು ಲೋನ್ ಕಂಟಿನ್ಯೂ ಫುಲ್ ಕ್ಯಾಶಾ? ಡೈರೆಕ್ಟ್ ಕ್ಲೋಸಿಂಗ್ ಕುಂತ್ರೆ 5 ಲಕ್ಷ ಲೋನ್ ಇದೆ ಸರ್. ಹಾಂ. 5 ಲಕ್ಷ ಇದೆ. ಅವರು ಹೆಂಗೆ ತೊಗೊಂತಾರೆ, ಈಗ ಪಾರ್ಟಿ ಬಂದವ್ರು ಹೆಂಗೆ ತೊಗೊಂತಾರೆ ಹಂಗೆ ಕೊಡ್ತೀನಿ ಸರ್. ಲೋನ್ ಕಂಟಿನ್ಯೂ ಆದರೆ ಲೋನ್ ಕಂಟಿನ್ಯೂ ಕೊಡ್ತೀನಿ, ಇಲ್ಲ ಅಂತಂದರೆ ಕ್ಯಾಶ್ ಕೊಡ್ತೀವಿ ಅಂತಂದರೆ ಕ್ಯಾಶ್ ಕೊಡ್ತೀನಿ ಸರ್ ಪೂರ್ತಿ. ಅಂದರೆ ಆಲ್ ಓವರ್ ಕರ್ನಾಟಕ ಎಲ್ಲಿಂದ ಬಂದರೂ ಲೋನ್ ಕಂಟಿನ್ಯೂ ಕೊಡ್ತೀರಾ? ಏನು ನಿಮ್ಮ ಲಾಕಲಲ್ಲಿ ಏನಾದರೂ ಕೊಡ್ತೀರಾ? ಹಾಂ, ಆಲ್ ಓವರ್ ಎಲ್ಲಿ ಬಂದರೂ ಕೊಡ್ತೀವಿ ಸರ್. ಓಕೆ ಓಕೆ. ಈಗ 5 ಲಕ್ಷ ಲೋನ್ ಇದೆಯಾ? ಹಾಂ, 5 ಲಕ್ಷ ಕ್ಲೋಸಿಂಗ್ ಲೋನ್ ಇದೆ ಸರ್. ಓಕೆ. ಬಾಡಿ ಎಲ್ಲ ಫುಲ್ ಕಟ್ಸಿದ್ರಾ ನೀವೇನಾ? ಹಾಂ, ಬಾಡಿ ಎಲ್ಲ ಕಟ್ಸಿದ್ದೀವಿ ಸರ್. ಓಕೆ. ಒಳಗಡೆ ಏನಾದರೂ ಡೆಂಟು ಸ್ಕ್ರಾಚು ಟಿಂಕರಿಂಗ್ ಕೆಲಸ? ಡೆಂತ್ ಅಂತನಕ್ಕೆ ಏನಂತಂದ್ರೆ ಸ್ವಲ್ಪ ಮುಂದ್ಗಡೆ ಫೇಸ್ನಲ್ಲಿ ಸ್ವಲ್ಪ ರಿವರ್ಸ್ ಹೊಡೆಯುವಾಗ ಸ್ವಲ್ಪ ಟಚ್ ಆಗಿತ್ತು ಸರ್. ಅದೇ ಅಷ್ಟೇ ಸರ್. ಒಳಗೆ ತೊಟ್ಟಿ? ಹಾಂ, ತೊಟ್ಟಿ ಎಲ್ಲ ಚೆನ್ನಾಗಿದೆ ಸರ್. ಏನು ರೆಸ್ಟ್ ಬಂದಿಲ್ವಾ? ಏನಿಲ್ಲ ಸರ್, ಏನಿಲ್ಲ. ಅದೇ ಈಗ ತಗೊಳ್ಳೋರು ಡಾಕ್ಯುಮೆಂಟ್ಸ್ ಎಲ್ಲ ನೀವೇ ಮಾಡಿಸ್ಕೊಡ್ತೀರಾ, ಏನು ತೊಗೊಂಡವ್ರು ಮಾಡಿಸ್ಕೊಬೇಕಾ? ಇಲ್ಲ ಸರ್, ಹೆಂಗಿದೆ ಹಂಗೆ ಕೊಡ್ತೀನಿ ಸರ್. ಅವರೇ ಮಾಡ್ಕೊಡಿ. ಎಲ್ಲ ಅವರೇ ಮಾಡಿಸ್ಕೊಬೇಕು? ಹಾಂ, ಅವರೇ ಮಾಡ್ಕೊಡಿ. ಓಕೆ ಓಕೆ. ಈಗ ಗಾಡಿ ಇರೋದು ಎಲ್ಲಿ ಸರ್ ಇದು? ಗಾಡಿ ಇರೋದು ಸವಣೂರು ಡಿಸ್ಟಿಕ್ಕು ತಾಲೂಕು? ಡಿಸ್ಟಿಕ್ ಹಾವೇರಿ ಸರ್. ಸವಣೂರು ತಾಲೂಕು. ತಾಲೂಕಲ್ಲಿ ಇರೋದು ಸರ್ ಸವಣೂರು. ಹಾಂ ಸರ್. ಓಕೆ. ಸವಣೂರು ಬಂದರೆ ಸಿಗುತ್ತೆ ಗಾಡಿ? ಹಾಂ, ಸವಣೂರು ಬಂದರೆ ಸಿಗುತ್ತೆ ಸರ್. ಓಕೆ. ಈಗ ಲೋನ್ ಕಂಟಿನ್ಯೂ ಆದರೆ ಯಾವ ಥರ ಕೊಡ್ತೀರಾ? ಫುಲ್ ಕ್ಯಾಶ್ ಆದರೆ ಎಷ್ಟು ಹೇಳ್ತೀರಾ? ಇವಾಗ 7 ಲಕ್ಷ ಹೇಳ್ತಾ ಇದ್ದೀನಿ ಸರ್ ನಾನು. ಲೋನ್ ಕಂಟಿನ್ಯೂ ಅಂತಂದ್ರೂ ಕೂಡ 2 ಲಕ್ಷ ರೂಪಾಯಿ ಕೊಟ್ಟು 2 ಲಕ್ಷ ಕ್ಯಾಶ್ ಕೊಡ್ಬೇಕಾ? ಹಾಂ ಸರ್. ಡಾಕ್ಯುಮೆಂಟ್ಸು ಅವರೇ ಮಾಡಿಸ್ಕೊಬೇಕು? ಹಾಂ ಸರ್. ಮತ್ತು ಡಾಕ್ಯುಮೆಂಟ್ಸು ಅವರೇ ಅಂದರೆ ನಿಮಗೆ ಇನ್ನೂ ಜಾಸ್ತಿ ಆಗಲ್ವ ಸರ್? ಅವರು ಮುಂದ್ಗಡೆ ಬಂದರೆ ಏನು ಹೆಚ್ಚು ಕಡಿಮೆ ಕೊಡ್ತೀನಿ ಸರ್ ನಾನು. ಅದೇ ಫಿಕ್ಸ್ ಏನು ಹಿಡ್ಕೊಂಡು ಕುಂತಿರತ್ತಲ್ಲ ಸರ್. ಅವ್ರು ಮುಂದ್ಗಡೆ ಬಂದರೆ ಏನು ಹೆಚ್ಚು ಕಡಿಮೆ ಕೊಡ್ತೀನಿ ಸರ್. ನಾನು ಸ್ವಲ್ಪ ಪ್ರಾಬ್ಲಮಲ್ಲಿ ಇದ್ದೀನಿ, ಹಾಗಾಗಿ ಸರ್. ಓಕೆ. ಈಗ ಎಫ್ ಸಿ ಡ್ಯೂ ಆಗಿ ಎಷ್ಟು ದಿನ ಆಯಿತು? ಎಫ್ ಸಿ ಇನ್ಸೂರೆನ್ಸ್ ಕೂಡ ಡ್ಯೂ ಆಗಿದೆ ಸರ್. ಅದು ಯಾಕಂದರೆ ಈಗ ತಗೊಳ್ಳೋರಿಗೆ 6 ತಿಂಗಳು ಆಯ್ತು ಸರ್. ಅದು 6 ತಿಂಗಳು? ಹಾಂ ಸರ್. ಯಾಕಂದರೆ ಒಂದು ತಿಂಗಳಿಗೆ 500 ರೂಪಾಯಿ ಫೈನ್ ಇರುತ್ತೆ ಎಫ್ ಸಿಗೆ. ಹೌದು ಸರ್, ಹೌದು. ಹಂಗಾಗಿ ಅದೆಲ್ಲ ಯೋಚನೆ ಮಾಡ್ಬೇಕಲ್ಲ. ನೋಡಿ ಹೆಚ್ಚು ಕಮ್ಮಿ ಮಾಡಿಕೊಡೋಂಗಿದ್ರೆ ಹೇಳಿ. ಹ್ಞೂ ಸರ್, ಬಂದರೆ ಹೆಚ್ಚು ಕಡಿಮೆ ಮಾಡಿಕೊಡ್ತೀನಿ ಸರ್. ನನಗೆ ನಾನು ಕೂಡ ಸ್ವಲ್ಪ ಪ್ರಾಬ್ಲಮಲ್ಲಿ ಇದ್ದೀನಿ ಸರ್. ಬಂದರೆ ಹೆಚ್ಚು ಕಡಿಮೆ ಕೊಡ್ತೀನಿ ಸರ್. ಅದೇ ರೇಟ್ ಏನು ನನ್ನ ಬೇಡ ಸರ್. ಹೆಚ್ಚು ಕಡಿಮೆ ಕೊಡ್ತೀನಿ ಸರ್ ಅಷ್ಟೇ. ಸರಿ ಸರ್. ಕಾಂಟ್ಯಾಕ್ಟ್ ನಂಬರ್ ಇದೆನಾ? ಹಾಂ, ಇದೆ ಸರ್, ಇದೆ ನಂಬರ್. ಸರಿ ಸರ್, ಆಯ್ತು.
ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಈ ವಿಡಿಯೋ ಕೆಳಗಡೆ ನೋಡಿ ಕಾಣಿಸುತ್ತೆ ನಿಮಗೆ. ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡ್ರೆ ಈ ಡೈರೆಕ್ಟಾಗಿ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ಗೆ ಹೋಗಿರುತ್ತೆ ವೀಕ್ಷಕರೇ. ನಿಮ್ದು ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿಯವರ ಲೊಕೇಶನ್ಗೆ ಹೋಗ್ಬಿಟ್ಟು ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕಂದ್ರೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳಿಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಕೊನೆಯದಾಗಿ ನೀವಿನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಾದರೂ ಈ ಗಾಡಿ ಹುಡುಕ್ತಾ ಇದ್ದರೆ ಬಡ ದೋಸ್ತು ಲೋನ್ ಕಂಟಿನ್ಯೂ ಅಂಥವ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮಿಂದ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತದೆ. ಥ್ಯಾಂಕ್ ಯು.